ನಾವೆಲ್ಲ ಭಾರತದ ಪ್ರಥಮ ಪ್ರಧಾನಿ, ಪ್ರಥಮ ರಾಷ್ಟ್ರಪತಿ, ಪ್ರಥಮ ಕಾನೂನು ಮಂತ್ರಿಗಳ ಬಗ್ಗೆ ತಿಳಿದಿದ್ದೇವೆ. ಯಾರಾದ್ರೂ ಕೇಳಿದ್ರೆ ತಟ್ ಅಂತ ಉತ್ತರಿಸುವಷ್ಟು ಸಾಮರ್ಥ್ಯ ನಮ್ಮಲ್ಲಿದೆ. ಆದ್ರೆ ಭಾರತದ ಪ್ರಪ್ರಥಮ ಮತದಾರ ಯಾರೆಂದು ಕೇಳಿದ್ರೆ ಮಾತ್ರ ನಮಗೆ ಗೂಗಲ್ ನೋಡದೆ ಹೇಳುವುದಕ್ಕೆ ಸ್ವಲ್ಪ ಕಷ್ಟವಾಗಬಹುದು. ಹಾಗಾದ್ರೆ ಭಾರತದಲ್ಲಿ ಮೊದಲ ಮತದಾರ ಎಂದು ಯಾರನ್ನ ಗುರುತಿಸಿದ್ದಾರೆ? ಅವರು ಎಲ್ಲಿ? ಅವರನ್ನ ಹಾಗೆ ಕರೆಯುವುದಕ್ಕೆ ಕಾರಣವೇನು? ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹೀಗೊಂದು ಸಣ್ಣ ಮಾಹಿತಿ ನಿಮ್ಮ ರಿತಂ ಕನ್ನಡದಲ್ಲಿ. ಸ್ವತಂತ್ರ ಭಾರತದ ಮೊದಲ ಮತದಾರ ಎಂದು ಹಿಮಾಚಲ ಪ್ರದೇಶ ರಾಜ್ಯದ ಶ್ಯಾಮ್ ಸರಣ್ ನೇಗಿ ಎಂಬುವರನ್ನ ಗುರುತಿಸುತ್ತಾರೆ. ಶ್ಯಾಮ್ ಸರಣ್ ನೇಗಿ ಹಿಮಾಚಲ ಪ್ರದೇಶದ ಕಲ್ಪಾದಲ್ಲಿ ಜುಲೈ 1, 1917ರಲ್ಲಿ ಜನಿಸಿದ್ರು. ಹಾಗಾದ್ರೆ ಅವರನ್ನ ಯಾಕೆ ಭಾರತದ ಮೊದಲ ಮತದಾರ ಅಂತ ಕರೀತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1952ರಲ್ಲಿ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಆ ಸಮಯದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ವಿಪರೀತ ಚಳಿ ಮತ್ತು ಹಿಮ ಬೀಳುವ ಸಮಯವಾಗಿತ್ತು. ಹಾಗಾಗಿ ಹಿಮಾಚಲ ಪ್ರದೇಶದಲ್ಲಿ 5 ತಿಂಗಳ ಮೊದಲೇ ಅಂದ್ರೆ 1951ರ ಅಕ್ಟೋಬರ್ ತಿಂಗಳಿನಲ್ಲಿ ಚುನಾವಣೆಯನ್ನ ನಡೆಸಲಾಗಿತ್ತು. ಅಲ್ಲಿ ಶ್ಯಾಮ್ ಸರಣ್ ನೇಗಿ ಅವರು ಮೊದಲಿಗರಾಗಿ ಮತ ಚಲಾವಣೆ ಮಾಡಿದ್ರು. ಭಾರತದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿಯಾಗಿರುವ ಮತದಾನ ಪ್ರಕ್ರಿಯೆಯಲ್ಲಿ ಮೊದಲಿಗರಾಗಿ ಮತ ಚಲಾಯಿಸಿದ ನೇಗಿ ಅವರು ಅನಂತರ ಒಂದೇ ಒಂದು ಚುನಾವಣೆಯನ್ನು ಕೂಡ ಮಿಸ್ ಮಾಡಿಲ್ಲ. 1951ರಿಂದ 2019ರವರೆಗೆ ನಡೆದ 18 ಲೋಕಸಭಾ ಚುನಾವಣೆಯಲ್ಲಿ ನಿರಂತರವಾಗಿ ಭಾಗವಹಿಸಿದ್ರು. ರಾಜ್ಯದ ವಿಧಾನಸಭಾ ಚುನಾವಣೆಯನ್ನು ತಪ್ಪಿಸಲಿಲ್ಲ. ವೃತ್ತಿಯಲ್ಲಿ ಶಾಲಾ ಶಿಕ್ಷಕರಾಗಿದ್ದ ನೇಗಿ ಅವರು ದೇಶದ ಮತದಾರರಿಗೂ ಒಳ್ಳೆಯ ಪಾಠವನ್ನೇ ಕಲಿಸಿದ್ದಾರೆ. 2022ರಲ್ಲಿ ನಡೆದಿದ್ದ ಹಿಮಾಚಲ ಪ್ರದೇಶ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಅವರಿಗೆ 105 ವರ್ಷ. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ನೇಗಿ ಅವರ ಮನೆಗೆ ತೆರಳಿ ಚುನಾವಣಾ ಅಧಿಕಾರಿಗಳು ಅಂಚೆ ಮತದಾನದಲ್ಲಿ ಭಾಗವಹಿಸುವ ಅವಕಾಶವನ್ನ ಕಲ್ಪಿಸಿದ್ದರು. ಅದೇ ಅವರ ಕೊನೆಯ ಮತದಾನ. ಮರುದಿನವೇ ಅವರು ಇಹಲೋಕ ತ್ಯಜಿಸಿದ್ರು. 2014ರಲ್ಲಿ ನೇಗಿ ಅವರನ್ನು ಚುನಾವಣಾ ಆಯೋಗವು ಚುನಾವಣಾ ರಾಯಭಾರಿಯನ್ನಾಗಿ ನೇಮಕ ಮಾಡಿತು. ನೇಗಿ ಅವರು ಇಹಲೋಕ ತ್ಯಜಿಸಿದಾಗ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು, ಚುನಾವಣಾ ಆಯೋಗ ಕೂಡ ನೇಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿತು. ಚುನಾವಣೆಯ ಸಮಯದಲ್ಲಿ ವೋಟ್ ಹಾಕದೆ ಮನೆಯಲ್ಲಿ ಕುಳಿತುಕೊಳ್ಳುವ, ಟ್ರಿಪ್ ಹೋಗುವ ಒಂದು ವರ್ಗ ಈಗ ಭಾರತದಲ್ಲಿದೆ. ಅಂಥವರಿಗೆ ನೇಗಿ ಅವರು ಆದರ್ಶವಾಗಬೇಕು. ನೇಗಿ ಅವರು ಒಂದೇ ಒಂದು ಚುನಾವಣೆಯನ್ನು ಕೂಡ ಮಿಸ್ ಮಾಡಲಿಲ್ಲ. ಎಷ್ಟೇ ಆರೋಗ್ಯ ಕೆಟ್ಟಿರಲಿ ಒಂದು ಬಾರಿಯೂ ಮತ ಚಲಾಯಿಸದೇ ಇರಲಿಲ್ಲ. ಇಹಲೋಕ ತ್ಯಜಿಸುವ ಒಂದು ದಿನ ಮೊದಲು ಕೂಡ ಮತ ಚಲಾಯಿಸಿದ್ದಾರೆ. 2019ರಲ್ಲಿ ಅವರಿಗೆ 102 ವರ್ಷ. ಆ ಸಮಯದಲ್ಲಿ ಕೂಡ ಮತಗಟ್ಟೆಗೆ ಬಂದೇ ಮತ ಚಲಾಯಿಸಿದ್ದಾರೆ. ಚುನಾವಣೆಯ ದಿನ ಮತ ಚಲಾಯಿಸದೆ ಟ್ರಿಪ್ ಹೋಗುವ ಇಂದಿನ ಯುವ ಸಮಾಜಕ್ಕೆ ನೇಗಿ ಅವರು ಆದರ್ಶವಾಗಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ.